ನಮಸ್ಕಾರ ರೀ ಭಕ್ತ ಬಂಧುಗಳೇ. ಇವತ್ತು ನಿಮ್ಮ ಪ್ರೀತಿಯ ಮನೆಮಗಳು ಗೀತಕ್ಕ ಸಿದ್ಧಾರೂಢರ ಪರಮ ಶಿಷ್ಯರಲ್ಲಿ ಒಬ್ಬರಾದ ಕಲಾವತಿ ಆಯಿಯವ್ರ ಬಗ್ಗೆ ಹೇಳಿ ಬಂದಿನ್ರಿ. ಕಲಾವತಿ ಆಯಿಯವರು ಮೂಲತಃ ಕಾರವಾರದಾಗ ಹುಟ್ಟಿದ್ರು. ಬಾಲ್ಯದಿಂದಲೂ ಅವರಿಗೆ ಆಧ್ಯಾತ್ಮಿಕದತ್ತ ಆಸಕ್ತಿ ಇತ್ರಿ. ದುರದೃಷ್ಟವಶಾತ್ ಅವರ ಎರಡನೆಯ ಮಗು ಹೊಟ್ಟೆಯೊಳಗಿದ್ದಾಗನ ಅವರು ಮನೆಯವರು ತೀರ್ಕೊಂಡು ಇವ್ರಗ ಜೀವನದಾಗ ಜಿಗುಪ್ಸೆ ಆಗಿ ಜೀವನ ಕಳ್ಕೊಂಡು ಹೊಂಟ್ರಿ. ಸಿದ್ಧಾರೂಢರು ಇವರ ತಲೆ ಮೇಲೆ ಅಭಯ ಹಸ್ತವನ್ನಿಟ್ಟು 12 ವರ್ಷದ ತನಕ ಕರ್ನಾಟಕ, ಗೋವಾ, ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶದಲ್ಲಿ ಭಜನೆ ಕೀರ್ತನೆ ಮೂಲಕ ಸಮಾಜ ಸೇವೆ ಮಾಡಿದರ್ರಿ. ಮುಂದ ಬೆಳಗಾವದಾಗ ಹರಿಮಂದಿರ ಕಟ್ಟಿದ್ದರ್ರಿ. ಈಗೂ ಕೂಡ ಗೋವಾ, ಮಹಾರಾಷ್ಟ್ರದೊಳಗಿಂದ ಬರುವಂತ ಭಕ್ತರು ಸಿದ್ಧಾರೂಢರ ಗದಗಿಗೆ ನಮಸ್ಕಾರ ಮಾಡಿ ಕಲಾವತಿ ಆಯಿನ ನೆನೆಸಿ ಹರಿಮಂದಿರಕ್ಕೆ ಹೋಗುದು ಒಂದು ಸಂಪ್ರದಾಯ ಆಗಿತ್ರಿ. ಪರಮ ಪೂಜ್ಯ ಕಲಾವತಿ ಆಯಿ ಭಕ್ತಿ, ಜ್ಞಾನ ಮತ್ತು ವೈರಾಗ್ಯದ ಪ್ರತೀಕ. 1908ರಲ್ಲಿ ಭಾದ್ರಪದ ಮಾಸದ ಋಷಿ ಪಂಚಮಿ ದಿನದಂದು ಕರ್ನಾಟಕದ ಕಾರವಾರದಲ್ಲಿ ರುಕ್ಮಾಬಾಯಿ ಮಲ್ಲಾಪುರ್ಕರ್ ಆಗಿ ಜನಿಸಿದರು. ಶ್ರೀ ಶಾಂತಾರಾಮ್ ಕಲ್ಯಾಣ್ಪುರ್ಕರ್ ಮತ್ತು ಶ್ರೀಮತಿ ಸೀತಾಬಾಯಿ ಅವರ ಮಗಳಾಗಿ ಜನಿಸಿದ ಇವರು ಬಾಲ್ಯದಿಂದಲೇ ಆಧ್ಯಾತ್ಮಿಕತೆಯತ್ತ ಆಕರ್ಷಿತರಾದರು. ಆಶ್ಚರ್ಯದ ವಿಷಯವೆಂದರೆ ಕೇವಲ 5 ವರ್ಷದ ವಯಸ್ಸಿನಲ್ಲಿ ಮರಾಠಿ, ಕನ್ನಡ, ಹಿಂದಿ ಮತ್ತು ಗುಜರಾತಿ ಭಾಷೆಗಳಲ್ಲಿ ಭಜನೆಗಳನ್ನು ಹಾಡುತ್ತಿದ್ದರು. ಅವರ ಗುರುಗಳಾದ ಹುಬ್ಬಳ್ಳಿಯ ಸದ್ಗುರು ಶ್ರೀ ಸಿದ್ಧಾರೂಢ ಸ್ವಾಮೀಜಿಯವರ ಕೃಪೆಯಿಂದ ಅವರ ಜೀವನ ದೈವಿಕ ದಾರಿಗೆ ತಿರುಗಿತು. ಶ್ರೀ ರಾಜಗೋಪಾಲ್ ಮಲ್ಲಾಪುರ್ಕರ್ ಅವರೊಂದಿಗೆ ವಿವಾಹವಾದರೂ ಕೇವಲ 19ನೇ ವಯಸ್ಸಿನಲ್ಲಿ ಪತಿಯ ನಿಧನದ ನಂತರ ಕಲಾವತಿ ಆಯಿಯವರ ಮನಸ್ಸು ತುಂಬಾ ದುಃಖದಿಂದ ತುಂಬಿತು. ಜೀವನವೇ ಮುಗಿಸಬೇಕೆಂಬ ಆಲೋಚನೆಯು ಅವರ ಮನದಲ್ಲಿ ಮೂಡಿತ್ತು. ಆ ಸಮಯದಲ್ಲಿ ಅವರ ಜೀವನಕ್ಕೆ ದೈವಿಕ ತಿರುವು ನೀಡಿದವರು ಗುರುಗಳಾದ ಸದ್ಗುರು ಶ್ರೀ ಸಿದ್ಧಾರೂಢರು. ಅವರು ಕಲಾವತಿ ಆಯಿಯ ತಲೆಯ ಮೇಲೆ ಕೈಯಿಟ್ಟು ಆಶೀರ್ವಾದ ನೀಡಿದರು. ಆ ಆಶೀರ್ವಾದವೇ ಅವರ ಜೀವನವನ್ನು ಸಂಪೂರ್ಣವಾಗಿ ಬದಲಿಸಿತು. ಗುರುವಿನ ಆದೇಶದಂತೆ ಕಲಾವತಿ ಆಯಿ 12 ವರ್ಷಗಳ ಕಾಲ ಭಜನೆ ಕೀರ್ತನೆಯಲ್ಲಿ ತೊಡಗಿಸಿಕೊಂಡರು. ಕರ್ನಾಟಕ, ಗೋವಾ, ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶಗಳಲ್ಲಿ ಭಕ್ತಿ ಸಂದೇಶವನ್ನು ಹರಡಿದರು. ಅವರ ಭಜನೆ ಮತ್ತು ಕೀರ್ತನೆಯ ಮೂಲಕ ಅನೇಕ ಜನರ ಜೀವನದಲ್ಲಿ ಬದಲಾವಣೆ ತಂದರು. ಅವರ ಭಕ್ತಿಯ ಶಕ್ತಿ ಜನರ ಹೃದಯಗಳನ್ನು ಸ್ಪರ್ಶಿಸಿತು. ಗುರುವಿನ ಆಶೀರ್ವಾದದಿಂದ ದುಃಖದಿಂದ ದಿವ್ಯತೆಯತ್ತ ಸಾಗಿದ ಅವರ ಜೀವನ ಇಂದು ನಮಗೆ ಭಕ್ತಿ ಮತ್ತು ಸಮರ್ಪಣೆಯ ಮಹತ್ವವನ್ನು ಸಾರುತ್ತದೆ. ಬೆಳಗಾವಿಯ ಅನಗೋಳ್ನ ಶ್ರೀ ಹರಿಮಂದಿರದಲ್ಲಿ ತಮ್ಮ ಕಾರ್ಯಕ್ಷೇತ್ರವನ್ನು ನಿರ್ಮಿಸಿಕೊಂಡು ಸಾಮಾನ್ಯ ಜನರಿಗೆ ವೇದ ಮತ್ತು ಪುರಾಣಗಳ ಸಾರವನ್ನು ಸರಳವಾಗಿ ತಿಳಿಸಿದರು. ಮಕ್ಕಳಿಗಾಗಿ ಬಾಲೋಪಾಸನ ಎಂಬ ಪ್ರಾರ್ಥನಾ ಪುಸ್ತಕವನ್ನು ರಚಿಸಿ ಭಕ್ತಿ ಮಾರ್ಗವನ್ನು ಎಲ್ಲರಿಗೂ ತಲುಪಿಸಿದರು. 1978ರ ಫೆಬ್ರವರಿ 8ರಂದು ಅವರು ಮಹಾಸಮಾಧಿ ಹೊಂದಿದರು. ಇಂದು ಅವರ ಸಮಾಧಿ ಬೆಳಗಾವಿಯ ಅನಗೋಳ್ನ ಹರಿಮಂದಿರದಲ್ಲಿ ಭಕ್ತರಿಗಾಗಿ ಪವಿತ್ರ ಸ್ಥಳವಾಗಿದೆ. ಅವರು ಎಲ್ಲಾ ಧರ್ಮಗಳನ್ನು ಸಮಾನವಾಗಿ ಕಂಡರು. ಪ್ರೀತಿ, ಸಹನೆ, ಆತ್ಮ ಪರಿಶೀಲನೆ ಮತ್ತು ಕುಟುಂಬದಲ್ಲಿ ಸೌಹಾರ್ದತೆಯನ್ನು ಬೆಳೆಸುವ ಮಾರ್ಗವನ್ನು ತೋರಿಸಿದರು. ಮಹಿಳೆಯರ ಗೌರವ ಮತ್ತು ಮಕ್ಕಳಲ್ಲಿ ನೈತಿಕ ಮೌಲ್ಯಗಳನ್ನು ಬೆಳೆಸುವಲ್ಲಿ ಅವರು ಮಹತ್ವದ ಪಾತ್ರ ವಹಿಸಿದರು. ಅವರ ಜೀವನವೇ ಒಂದು ದೀಪದಂತೆ ಸಾವಿರಾರು ಜನರಿಗೆ ದಾರಿದೀಪವಾಯಿತು. ಇಂದಿಗೂ ಅವರ ಆಶೀರ್ವಾದ ಮತ್ತು ಉಪದೇಶಗಳು ಲಕ್ಷಾಂತರ ಜನರ ಜೀವನವನ್ನು ಮಾರ್ಗದರ್ಶನ ಮಾಡುತ್ತಿವೆ.
ಸಿದ್ಧಾರೂಢರ ಕೃಪೆ ಸದಾ ನಮ್ಮ ಮೇಲೆ ಇರಲಿ ಎಂದು ಪ್ರಾರ್ಥಿಸುತ್ತೇನೆ. ಈ ವಿಡಿಯೋ ಮಾಡಲು ನಾನು ಅನೇಕ ಮೂಲಗಳ ಮೂಲಕ ಅಧ್ಯಯನ ಮಾಡಿದ್ದೇನೆ. ಇದರಲ್ಲಿ ಏನಾದರೂ ತಪ್ಪಿದ್ದರೆ ಭಕ್ತರು ಕ್ಷಮಿಸಬೇಕು. ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಓಂ ನಮಃ ಶಿವಾಯ.